ವಿಧಾನಸೌಧದ ಮುಂದೆ ಸುಮಾರು 10,000 ಜನ ನಡೆದುಕೊಂಡು ಹೋಗಿ ಫ್ರೀಡಂ ಪಾರ್ಕ್ನಲ್ಲಿ 10,000 ಜನಕ್ಕಿಂತ ಹೆಚ್ಚು ಜನ ಸೇರ್ತಾ ಇದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳ ಮುಖಂಡರ ಸಮ್ಮುಖದಲ್ಲಿ ನಮ್ಮ ಬೇಡಿಕೆಗಳನ್ನು ಅವರಿಗೆ ಒಪ್ಪಿಸ್ತಾ ಇದ್ದೀವಿ. ಇದನ್ನು ಸಂಪೂರ್ಣವಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಘನ ಸರ್ಕಾರ ಈಡೇರಿಸುತ್ತೆ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ಸಂಪೂರ್ಣವಾಗಿ ಅದನ್ನು ಒಪ್ಕೊಳ್ಳುವಂಥ ಸರ್ಕಾರ ಒಪ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಭಾಳ ದೊಡ್ಡದು. ನೀವು ನಮಗೆ ಈ ಪಾದಯಾತ್ರೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಜನಗಳಿಗೆ ತಲುಪಿಸಿದ್ರೆ ಜನಗಳು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಕ್ಕೆ ಸಹಕಾರ ಕೊಡಿ ಅಂತೇಳಿ ಕೇಳೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ, ನಮೋ ಬುದ್ಧಾಯ. ಸರ್ವರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು. ಇಂದು ನಮ್ಮೊಡನೆ ಪೂಜ್ಯ ಬೋಧಿತಿಸ ಬಂತೇಜಿಯವರು ಮತ್ತು ಇಲ್ಲಿನ ಸ್ಥಳೀಯ ಬಂತೇಜಿಯವರು ಹಾಗೂ ಬೋಧಿ ಅಜಪಾಲ ಬಂತೇಜಿಯವರು ಮತ್ತು ಯಶ ಬಂತೇಜಿಯವರು ಹಾಗೆ ಈ ವಿಹಾರದ ಎಲ್ಲ ಮಂಡಳಿಯ ಸದಸ್ಯರು ಹಿರಿಯರು ಎಲ್ಲರೂ ಸೇರಿ ನಾವು ಇಂದು ನಿಮ್ಮೊಡನೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ನಾವು ಇಚ್ಛೆ ಪಡ್ತೇವೆ. ಮೊಟ್ಟ ಮೊದಲನೇದಾಗಿ ಸನ್ನತಿ ಪಂಚಶೀಲ ಪಾದಯಾತ್ರೆಯನ್ನು 2024 ನವೆಂಬರ್ ತಿಂಗಳಿನಲ್ಲಿ 15ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ವಿ. ಸನ್ನತಿಯಿಂದ ಪ್ರಾರಂಭ ಮಾಡಿ ಸಾಮ್ರಾಟ್ ಅಶೋಕರು ನಿರ್ಮಾಣ ಮಾಡಿದಂಥ 9 ಜಾಗಗಳಲ್ಲಿ 11 ಶಿಲಾಶಾಸನಗಳನ್ನು ಅಧ್ಯಯನ ಮಾಡಿ, ಹಾಗೆ ಸನ್ನತಿಯಿಂದ ಇಲ್ಲಿಯವರೆಗೂ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಜನಗಳಿಗೆ ಭಗವಾನ್ ಬುದ್ಧರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಬಹಳ ಸರಳವಾಗಿ ಕನ್ನಡ ಭಾಷೆಯಲ್ಲಿ ಹೇಳ್ತಾ ಬಂದಿದ್ದೀವಿ. ಮೊಟ್ಟ ಮೊದಲನೇದಾಗಿ ಈ ಸನ್ನತಿ ಪಂಚಶೀಲ ಪಾದಯಾತ್ರೆ ಏನು 800 ಕಿಲೋಮೀಟರ್ ಉದ್ದ ಇರುವ ಈ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ಪರಮಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅರ್ಪಿಸ್ತಾ ಇದ್ದೀವಿ. ಯಾಕೆಂದರೆ ಭಾರತ ದೇಶದಲ್ಲಿ ಬುದ್ಧ ಧಮ್ಮವನ್ನು ಬೆಳೆಯೋದಕ್ಕೆ ಬಹಳ ಪ್ರಮುಖ ಕೊಡುಗೆ ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಾಮ್ರಾಟ್ ಅಶೋಕ. ಹಾಗಾಗಿ ಈ ಪಾದಯಾತ್ರೆನ ಅವರಿಗೆ ಅರ್ಪಣೆ ಮಾಡ್ಕೊಳ್ತಾ ಬಹಳ ಉದ್ದೇಶವನ್ನು ಇಟ್ಕೊಂಡು ಈ ಪಾದಯಾತ್ರೆನ ಮಾಡ್ತಾ ಇದ್ದೀವಿ. ಮೊದಲನೇದು ವಿಶ್ವಶಾಂತಿಗಾಗಿ ಪಂಚಶೀಲ ಪಾದಯಾತ್ರೆ. ಯಾಕೆಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈ ಪಾದಯಾತ್ರೆನ ಪ್ರಾರಂಭ ಮಾಡಿ ನಂತರ ಬೆಂಗಳೂರು, ಥೈಲ್ಯಾಂಡ್, ಶ್ರೀಲಂಕಾ, ಲಾವೋ, ಕಾಂಬೋಡಿಯಾ, ವಿಯೆಟ್ನಾಂ, ಜಪಾನ್, ತೈವಾನ್, ಸೌತ್ ಕೊರಿಯಾ, ಸಿಂಗಾಪುರ್, ಹೀಗೆ ಅಮೆರಿಕ, ಇಂಗ್ಲೆಂಡ್ ಕೂಡ ಸೇರಿ ಇನ್ನು 10 ವರ್ಷಗಳಲ್ಲಿ ಎಲ್ಲ ದೇಶಗಳಲ್ಲಿ ಈ ಪಾದಯಾತ್ರೆ ಮುಂದುವರಿದೆ. ನಿರ್ಮಾಣ ಮಾಡಿದಂಥ ಶಿಲಾಶಾಸನಗಳಿಂದನೇ ಪ್ರಾರಂಭ ಮಾಡಿದ್ದೇವೆ. ಈಗ ನಾವು ಇಲ್ಲಿವರೆಗೆ ಸುಮಾರು 750 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿಂದ ನಂತರ ಬೆಂಗಳೂರಿಗೆ ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ವಿ. 2009ರಲ್ಲಿ ಶ್ರೀಲಂಕಾ ದೇಶದಲ್ಲಿ ಅಹಂಗಮ ಮೈತ್ರಿಯ ತೇರ ಅನ್ನುವ ದೊಡ್ಡ ಬಿಕ್ಕುಗಳ ಸಮ್ಮುಖದಲ್ಲಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ನಾವು ಉದ್ದೇಶಿತವಾಗಿ ನಾವು ಅವ್ರ ಜೊತೆ ಮಾತನಾಡಿ ರಕ್ತದಾನವನ್ನು ಮಾಡಿ ಭಗವಾನ್ ಬುದ್ಧರ ಪವಿತ್ರ ಅಸ್ಥಿಯನ್ನು ನಾವು ಇಲ್ಲಿ ತಂದಿದ್ದೇವೆ. ಇಲ್ಲಿ ಈ ವಿಹಾರದಲ್ಲಿ ಆ ಅಸ್ಥಿಯನ್ನು ಇಟ್ಟಿದ್ದೇವೆ. 2009ರಲ್ಲಿ ಕೊಲಂಬೋ, ಶ್ರೀಲಂಕಾ ದೇಶದ ರಾಜಧಾನಿ ಕೊಲಂಬೋಯಿಂದ ರಕ್ತದಾನ ಮಾಡಿ ಭಗವಾನ್ ಬುದ್ಧರ ಅಸ್ಥಿಯನ್ನು, ಭಾಳ ಪವಿತ್ರವಾದ ಅಸ್ಥಿಯನ್ನು ಇಲ್ಲಿ ತಂದಿದ್ದೀವಿ. ಅದನ್ನು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಕಾರ್ಪೊರೇಷನ್ ಟೌನ್ ಹಾಲಿಂದ ಮುಂದಿನ ಹಳ್ಳಿಗೆ, ಅಂದರೆ ಬೆಂಗಳೂರು ಮಾರ್ಗವಾಗಿ ಮುಂದಿನ ಹಳ್ಳಿಗೆ ನಾವು ಹೋಗ್ತಾ ಇದ್ದೀವಿ. ಇದರ ಉದ್ದೇಶ, ಪಾದಯಾತ್ರೆ ಉದ್ದೇಶ ಭಾಳಷ್ಟಿದೆ. ಆಗಲೇ ನಿಮ್ಗೆ ಹೇಳಿದಾಗೆ ಭಾಳ ಮುಖ್ಯವಾಗಿ ಭಾರತ ದೇಶದಲ್ಲಿ ಹುಟ್ಟಿದಂಥ ಭಗವಾನ್ ಬುದ್ಧರಿಗೆ ಸರ್ಕಾರಿ ರಜೆ ಘೋಷಿಸಬೇಕು ಅಂತೇಳಿ ನಮ್ಮ ಸರ್ಕಾರದ ಮೇಲೆ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ಯಾಕೆಂದರೆ ಎಲ್ಲ ಬೌದ್ಧ ರಾಷ್ಟ್ರಗಳಲ್ಲೂ ಬುದ್ಧರ ಜನ್ಮದಿನ, ಬುದ್ಧ ಪೂರ್ಣಿಮೆಗೆ ರಜೆ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಜೆ ನೀಡಬೇಕು ಅಂತೇಳಿ ಘನ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. 1,000 ಕೋಟಿ ಅನುದಾನವನ್ನು ಕೊಡಬೇಕು. ಎಲ್ಲೆಲ್ಲಿ ಸಾಮ್ರಾಟ್ ಅಶೋಕರ ಶಿಲಾಶಾಸನಗಳಿವೆ ಅದನ್ನು ಕಾಪಾಡುವ, ರಕ್ಷಿಸುವ ಮತ್ತು ಅದನ್ನು ಬೆಳೆಸುವ, ಅಭಿವೃದ್ಧಿ ಮಾಡುವ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಹಾಗಾಗಿ ಸರ್ಕಾರಕ್ಕೆ ಇದನ್ನು ಒತ್ತಾಯ ಮಾಡ್ತಾ ಇದ್ವಿ. ಮೂರನೇದು, ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು. ಹಾಗೆ ಅದರ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ 10 ಎಕರೆ ಜಮೀನು ಮತ್ತು ಪ್ರತಿ ತಾಲೂಕಿನಲ್ಲೂ 5 ಎಕರೆ ಜಮೀನನ್ನು
ಬುದ್ಧ ವಿಹಾರಕ್ಕೆ ಮೀಸಲಾಗಿರಬೇಕು, ವಿಹಾರಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಆ, ಮೀಸಲಾಗಿರಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀವಿ.